ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಮಾಡ್ಲಾತಾರ. 12ನೇ ಶತಮಾನದೊಳಗೆ ಬಸವಣ್ಣಪ್ಪನವರು ವಚನ ಸಾಹಿತ್ಯ ಬರ್ದಾರ. ಅಂತ ಬಸವಣ್ಣಪ್ಪನವರ ಫೋಟೋನ ಕಡೆಗಣಿಸ್ಯಾರ. ಇದ್ರೊಳಗೆ ನಿನ್ನೆ ಅವ್ರಿಗೆ ಎಚ್ಚರಿಕೆ ಆದ ಬಳಿಕ ಮತ್ತು ಬಸವಣ್ಣಪ್ಪನ ಫೋಟೋ ನಿನ್ನೆ ಹೊಸವು ಪ್ರಿಂಟ್ ಮಾಡ್ಯಾರ. ಅವು ಹೊಸವು ಯೂಸ್ ಆಗಂಗಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ನಾವು ಕೊಡಬೇಕಾದಂಥ ಆಹ್ವಾನ ಪತ್ರಿಕೆ ಇದು. ಇದರೊಳಗೆ ಬಸವಣ್ಣಪ್ಪರ ಹೆಸರು ಇರಬೇಕು. ಮತ್ತು ಮೇಲಾಗಿ ನಮ್ಮ ಕರ್ನಾಟಕದವರು 8 ಜನ ಕನ್ನಡ ಕವಿಗಳದಾರ. ಜ್ಞಾನಪೀಠ ಪ್ರಶಸ್ತಿ ಪಡೆದಾರ. ಕನ್ನಡದ 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಕವಿಗಾರರನ್ನು ಕಡೆಗಣಿಸ್ಯಾರ. ಅವ್ರ ಹೆಸರನ್ನು ಹಾಕೊಂಡಿಲ್ಲ, ಅವ್ರ ಭಾವಚಿತ್ರನೂ ಹಾಕೊಂಡಿಲ್ಲ. ಇದಕ್ಕಾಗಿ ಕೇಳಿದ್ರೆ ನಮ್ಮನ್ನೇ ಎತ್ತವರೆಗೆ ಆಗ್ತಾರೆ ಹೊರತಾಗಿ ತಪ್ಪು ಮಾಡಿದಂಥ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅವ್ರಿಗೆ ಮರ್ಯಾದೆ ಕೊಡ್ಲಾತ್ತಾರ. ಕನ್ನಡಕ್ಕಾಗಿ ಹೋರಾಟ ಮಾಡೋರು ನಮ್ಮನ್ನೇ ಎತ್ತಿ ಹೊರಗೆ ಹಾಕ್ಲಾತ್ತಾರ. ಇದು ವೇದಿಕೆ ಮೇಲೆ ಅದ ರೀ, ಒಪ್ಕೋತೀನಿ. ವೇದಿಕೆ ಮೇಲೆ ಯಾವಾಗ ಮಾಡ್ಯಾರ? ನಿನ್ನೆ ರಾತ್ರಿ ಮಾಡ್ಯಾರ. ಇವ್ರು ಎಲ್ಲರಿಗೆ ಆಹ್ವಾನ ಪತ್ರಿಕೆ ಕೊಟ್ಟಾರೆ. ಇದ್ರ ಮೇಲೆ ಬಸವಣ್ಣಪ್ಪವ್ರ ಹೆಸರಿಲ್ಲ. ಇದು ನಮ್ಮ ದೇಶದೊಳಗೆ ಅಷ್ಟೇ ಅಲ್ಲ, ಹೊರ ದೇಶದೊಳಗೆ ಬಸವಣ್ಣಪ್ಪನ ಅಭಿಮಾನಿಗಳದಾರ. ಬಸವಣ್ಣಪ್ಪನ ವಚನಗಳನ್ನ ಕೇಳಿ ಎಷ್ಟೋ ಜನ ತಿಳುವಳಿಕೆ ಪಟ್ಕೊಂತವ್ರದಾರ. ಅಂಥವ್ರನ್ನ ಇವ್ರು ನಮ್ಮ ಬಾಗೇವಾಡಿ ಅವರು ಬಸವಣ್ಣಪ್ಪನವ್ರನ್ನ ಅವಮಾನ ಮಾಡ್ಲಕತ್ತಾರ. ಇದಕ್ಕೆ ನಾವು ಬಹಳ ಖಂಡಿಸ್ತೇವೆ. ನಮ್ಮ ಹೆಸರು ನಿಂಗರಾಜ್ ಗೊರಗುಂಡಿ, ಜೈನ ಕರ್ನಾಟಕ ಕಾರ್ಯಾಧ್ಯಕ್ಷರು.